ಸೊ ಔರಂಗಜೇಬು ಮುಸ್ಲಿಂ ದೊರೆ ಅನ್ನೋ ಕಾರಣಕ್ಕೆ ಮತ್ತು ನಿನ್ನ ಮಕಚರ್ಯೆ ನೋಡಿದ್ರೆ ನೀನು ಔರಂಗಜೇಬನ 113ನೇ ತಳಿ ಇದ್ದಂಗೆ ಇದೆ ನನಗೆ. ಹಂಗೆ ಕಾಣಿಸ್ತು ನಿನ್ನ ಮಕಚರ್ಯ ಹಂಗೆ ಇದೆ. ಹಂಗಾಗಿ ಅವನು ಔರಂಗಜೇಬ ಮಾಡಿದ ಎಲ್ಲ ಕಚಡ ಕೆಲಸಕ್ಕೆ ನಿನ್ನ ಜವಾಬ್ದಾರಿ ಮಾಡಿ ದೇಶದಲ್ಲಿ ಇರ್ಕೂಡ್ದು. ನೀನು ನಾಲಿಗೆಯನ್ನು ಹರಿದು ಬಿಟ್ಟುಬಿಟ್ಟು ಅನ್ನ ತಿಂದುಬಿಟ್ಟು ಇಲ್ಲಿ ಇದನ್ನು ಔರಂಗಜೇಬನ್ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತೀಯನೋ ಕೋತಿ. ಚಪ್ಪಲಿ ಹೊಡಿಬೇಕಾಗಿತ್ತು ಅವನಿಗೆ, ಯಾವನಾರೊಬ್ಬ ನಿಲ್ಲಿಸ್ಕೊಂಡು ರೋಡಲ್ಲಿ. ಔರಂಗಜೇಬ ಮಾಡಿರೋ ಹಿಸ್ಟ್ರಿನ ಓದಕ್ಕೆ ಬರ್ದಿರೋ ಅಯೋಗ್ಯ. ಏನೋ ನೀನು ಓದಿರೋದು ಕ್ಲಾಸು? ಮಥುರಾ ಮೇಲೆ ಏನು ಮಾಡಿದ ಔರಂಗಜೇಬ ಓದಿದೀಯಾ? ಯಾರೋ ಕೆಲ್ಸಕ್ಕೆ ಬಾರ್ದಿರೋ 4 ಜನನ ಮೆಚ್ಚಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡು MLA ಆಗಿ ಬಂದು ಹೇಸಿಗೆ ತಿನ್ನೋ ಕಂತ್ರಿ ನಾಯಿ. ಇನ್ನೇನು ಹೇಳೋದು, ಮಾತಾಡೋದು ಭಾಳ ಕೋಪ ಬಂತು ನನಗೆ. ಯಾಕಂದರೆ ನಾನು ಐ ಹ್ಯಾವ್ ರೆಡ್ ದಟ್ ಹಿಸ್ಟ್ರಿ, ಪಾರ್ಟ್ ಆಫ್ ದಟ್ ಹಿಸ್ಟ್ರಿ.